ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ವೆಜ್ ಡೇಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಇಲ್ಲಿ ಅಕ್ಕಿ ಹಿಟ್ಟು ಯೂಸ್ ಮಾಡಿ ಅತ್ರಾಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ. ಇದು ತುಂಬ ಈಸಿಯಾಗಿದೆ ಮತ್ತು ತುಂಬ ಟೇಸ್ಟಿ ಕೂಡ ಆಗುತ್ತೆ. ಸ್ವಲ್ಪ ಎಣ್ಣೆ ಕುಡಿಯುತ್ತೆ, ಎಣ್ಣೆ ಕುಡಿಯಲ್ಲ ಅಂತಲ್ಲ, ಯಾಕೆಂದರೆ ಅದು ಸ್ವಲ್ಪ ಮೆತ್ತಗಾಗುತ್ತೆ, ಹಾಗಾಗಿ ಎಣ್ಣೆ ಕುಡಿಯುತ್ತೆ. ಆದರೆ ತುಂಬ ಚೆನ್ನಾಗಾಗುತ್ತೆ, ತಿನ್ಲಿಕ್ಕೆ ಮಾತ್ರ ತುಂಬ ಟೇಸ್ಟಿ ಅಂದರೆ ತುಂಬ ಟೇಸ್ಟಿ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಕಡಿ ಅರ್ಧ ಕಡಿ ಆಗುವಷ್ಟು ಕಾಯಿ ತೊಗೊಂಡಿದ್ದೀನಿ. ಒಂದು ಕಾಯಲ್ಲಿ ಅರ್ಧ ಕಡಿ ಆಗುವಷ್ಟು ಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ನಯಸ್ಸಾಗಿ ರುಬ್ಕೊಳ್ಬೇಕು. ಈ ಥರ ನೋಡಿ, ನುಣ್ಣಗೆ ರುಬ್ಕೊಳ್ಬೇಕು, ತರಿ ಆಗಬಾರ್ದು, ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬಿದ್ದನ್ನು ನಾನು ಒಂದು ಬಂಡಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಥವಾ ಇಂಡಾಲಿಯಂ ಪಾತ್ರ ಅಂತ ಬರುತ್ತಲ್ವ, ಅದಕ್ಕೆ ಹಾಕ್ಕೊಂಡ್ರೂ ಪರವಾಗಿಲ್ಲ, ಆದರೆ ಸ್ಟೀಲ್ ಪಾತ್ರದಲ್ಲಿ ಬರೋದಿಲ್ಲ. ಈಗ ಅದಕ್ಕೆ ಬೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆ ಬೆಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ ತೊಗೊಂಡಿದ್ದೀನಿ ಅಲ್ವಾ ಸೌಟು, ಇದರಲ್ಲಿ 2 ಸೌಟ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಅರ್ಧ ಕಡಿಗೆ ಇದರಲ್ಲಿ 2 ಸೌಟ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ತುಂಬ ಬೆಲ್ಲ ಹಾಕ್ಕೊಂಡ್ರೆ ತುಂಬ ಸ್ವೀಟ್ ಆಗಿಬಿಡುತ್ತೆ, ಆಮೇಲೆ ಅದು ಮೆತ್ತಗಾಗಲ್ಲ, ತುಂಬ ಗರ್ತೋದಂಗೆ ಆಗುತ್ತೆ. ಕರಿಬೇಕಿದ್ರೆ ಗರ್ಗರಿ ಆಗಿಬಿಡುತ್ತೆ. ಹಾಗಾಗಿ ನಾನು ಇದರಲ್ಲಿ 2 ಸೌಟ್ ತೊಗೊಂಡಿದ್ದೀನಿ. ಹದ ಇರಬೇಕು, ಸ್ವೀಟ್ ಮೀಡಿಯಮ್ ಆಗಿರಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಸೌಳಾಗಲ್ಲ, ತುಂಬ ಚೆನ್ನಾಗಾಗತ್ತೆ. ನೋಡಿ, ಈ ಥರ ಉಪ್ಪು ಹಾಕ್ಕೊಳ್ಳಿ, ಇಷ್ಟು ಉಪ್ಪು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ 2 ಕುದಿ ಬಂದಮೇಲೆ, ಪಾಕ ಬಂದಮೇಲೆ, ಆಮೇಲೆ ಇದಕ್ಕೆ ಅಕ್ಕಿ ಹಿಟ್ಟು ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಿ ಕಾಯಿಸಬೇಕು. ಪ್ರಮಾಣ ಇಲ್ಲ, ಇದಕ್ಕೆ ನೋಡಿಕೊಂಡು ಮಾಡ್ಕೊಳ್ಬೇಕು. ಇದು ಈ ಥರ ನೋಡಿ, ಈಗ ತೆಳ್ಳಗಾಗಿದೆ, ನಾನು ಒಂಚೂರು ನೀರು ಹಾಕಿಲ್ಲ. ನೋಡಿ, ಈಗ ಇದು ಈ ಥರ ಕುದಿ ಬಂದಿದೆ. ನೋಡಿ, ಇದಾದಮೇಲೆ ಚೆನ್ನಾಗಿ ಪಾಕ ಬರುತ್ತೆ, ದಪ್ಪ ಆಗುತ್ತೆ. ಇದು ದಪ್ಪ ಆದಮೇಲೆ ಇದಕ್ಕೆ ಅಕ್ಕಿ ಹಿಟ್ಟು ಎಷ್ಟು ಹಿಡಿಯುತ್ತೋ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ನೋಡಿ, ಇದು ಈ ಥರ ಕುದಿ ಬರಬೇಕು. ನೋಡಿ, ಈ ಥರ ಕುದಿ ಬರ್ತಾ ಇದೆ, ಕಾಣಿಸ್ತಾ ಇದೆ ಅಲ್ವಾ? ಆದರೆ ತುಂಬ ಚೆನ್ನಾಗಾಗತ್ತೆ. ಈಗ ನೋಡಿ, ಇಲ್ಲಿ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಅಕ್ಕಿ ಹಿಟ್ಟು ತಡೆಯುತ್ತೋ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಾಯಿಸ್ಬೇಕು. ಅದು ಗಟ್ಟಿ ಆಗಬೇಕು, ಕಾಯಿಸಿ ಗಟ್ಟಿ ಆಗಬೇಕು. ಆಗ ಚೆನ್ನಾಗಿ ಹದ ಬರುತ್ತೆ. ಮೊದಲಿಗೆ ಬೆಲ್ಲ ಮತ್ತು ನಾವು ಕಾಯಿ ಇದು ರುಬ್ಬಿರೋದು ಎಲ್ಲ ಹಾಕ್ಕೊಂಡಿರ್ತೀವಲ್ವ, ಅದು 2 ಕುದಿ ಚೆನ್ನಾಗಿ ಪಾಕ ಬರಬೇಕು. 2 ಕುದಿ ಬಂದಾದಮೇಲೆ ನಾವು ಈ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ತೋಡಿಸ್ಕೊಳ್ಬೇಕು. ಅದು ಚೆನ್ನಾಗಿ ಕಾಯಿಸ್ಬೇಕು, ಗಟ್ಟಿಯಾಗುತ್ತೆ, ಅದು ಫುಲ್ಲು ಗಟ್ಟಿ ಆಗಬೇಕು. ನಾವು ನಾಳೆ ಮಾಡ್ತೀವಿ ಅಂದರೆ ಇವತ್ತೇ ಹಿಟ್ಟನ್ನು ಮಾಡಿಟ್ಕೊಳ್ಬೇಕು. ಆಗ ಹದ ತುಂಬ ಚೆನ್ನಾಗಿ ಬರುತ್ತೆ, ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ. ನೀವು ಇವತ್ತೇ ಹಿಟ್ಟು ಮಾಡ್ಕೊಂಡು ಇವತ್ತೇ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ. ಆಮೇಲೆ ಬೇಯಲಿಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು 1/4 ಲೋಟ ಆಗೋಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿ ಹಾಲಲ್ಲ, ತಣ್ಣನ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ, ಹಿಟ್ಟನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಅದು ಬಂಡಿ ಬಿಡುತ್ತೆ, ಅಡಿಗಡೆ ಒಂಚೂರು ತಳ ಹಿಡಿಯಲ್ಲ. ಅದರ ಕೈ ಮಾತ್ರ ನೀವು ಬಿಡಲೇಬಾರ್ದು. ಕೈ ಬಿಡದೇ ಹಾಗೇ ಚೆನ್ನಾಗಿ ತೊಳಿಸ್ತಾ ಇರಬೇಕು. ಆಗ ತುಂಬ ಚೆನ್ನಾಗಾಗುತ್ತೆ. ಕೈ ಬಿಟ್ಟರೆ ಅಂದರೆ ಅಡಿಗಡೆ ಹಿಡಿದೋಗ್ಬಿಡುತ್ತೆ, ಹೊತ್ತೋಗ್ಬಿಡುತ್ತೆ, ಆಮೇಲೆ ಸುಮ್ಮನೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ? ಹಾಗಾಗಿ ನೀವು ಒಂದ್ಸಲ ಈ ಥರ ಅತ್ರಾಸನ ಮಾಡಿ ಮನೇಲಿ ಹೇಗಾಗುತ್ತೆ ಅಂತ ಹೇಳಿ, ನನಗೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ನೀವು ತುಂಬ ಇಷ್ಟಪಟ್ಕೊಂಡು ನೋಡ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಮಲೆನಾಡು ಸ್ಪೆಷಲ್ ರೆಸಿಪಿಗಳನ್ನೆಲ್ಲ ಮಾಡಿ ಹಾಕ್ತಾ ಇರ್ತೀನಿ. ನೀವು ಅದನ್ನು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಆಗುತ್ತಾ ಇದೆ ಅಲ್ವಾ? ನೋಡಿ, ಈ ಥರ ಆಗುತ್ತೆ. ಒಂಚೂರು ಹಿಡ್ಕೊಂಡಿಲ್ಲ, ಸ್ವಲ್ಪ ಹಿಡ್ಕೊಂಡಿದೆ, ಹಾಗಲ್ಲ, ಆದರೂ ನೋಡಿ ಫುಲ್ಲು ಬಿಟ್ಕೊಂಡಿದೆ ಅಲ್ವಾ? ಈ ಥರ ಆಗಬೇಕು, ಹಿಟ್ಟು ಗಟ್ಟಿ ಆಗಬೇಕು. ನಾನು ನೋಡಿ ಮಾಡಿ ಈ ಥರ ಒಂದು ಬೌಲಲ್ಲಿ ಹಾಕಿ ಮುಚ್ಚಿಟ್ಟಿದ್ದೀನಿ. 1 ದಿವಸ ಹಾಗೆ ಬಿಟ್ಟಿದ್ದೀನಿ. ನೋಡಿ, ಮಾರನೇ ದಿನ ಈ ಥರ ಆಗಿದೆ, ಕಲರು ಸ್ವಲ್ಪ ಚೇಂಜ್ ಆಗಿದೆ. ನೋಡಿ, ಈ ಥರ ಇದನ್ನು ಈಗ ಉಂಡೆ ಮಾಡಿಕೊಂಡು ಚಿಕ್ಕದಾಗಿ ಉಂಡೆ ಮಾಡಿಕೊಂಡು, ಹೋಳಿಗೆ ಪೇಪರ್ ಇದ್ದರೂ ಪರವಾಗಿಲ್ಲ, ಅಥವಾ ಪ್ಲಾಸ್ಟಿಕ್ ಇದ್ದರೂ ಪರವಾಗಿಲ್ಲ, ಇಲ್ಲ ಅಂದರೆ ಬಾಳೆ ಇದ್ದರೂ ಪರವಾಗಿಲ್ಲ, ಅದ್ರ ಮೇಲೆ ಚೆನ್ನಾಗಿ ದಪ್ಪಗೆ ತಟ್ಟಿ ಎಣ್ಣೆಯಲ್ಲಿ ಬಿಡಬೇಕು. ದಪ್ಪಗೆ ತಟ್ಟಬೇಕು, ತುಂಬ ತೆಳುವು ತಟ್ಟಬಾರ್ದು. ದಪ್ಪ ಮಾಡಿಕೊಂಡ್ರೆ ಮಾತ್ರ ಚೆನ್ನಾಗಾಗುತ್ತೆ. ತೆಳುವು ಮಾಡಿಕೊಂಡ್ರೆ ಗರ್ಗರಿ ಆಗಿಬಿಡುತ್ತೆ, ತುಂಬ ಚೆನ್ನಾಗಾಗಲ್ಲ. ನಮ್ಮ ಎಣ್ಣೆಲಿ ಹಾಕಿದಾಗ ಗರ್ತೋದಂಗೆ ಆಗುತ್ತೆ, ಹಾಗಾಗಬಾರ್ದು. ಇದು ದಪ್ಪ ತಟ್ಕೊಳ್ಳಿ. ಈ ಥರ ತಟ್ಕೊಳ್ಬೋದು, ಇಲ್ಲಾಂದರೆ ನೀವು ಲಟ್ಟಣಿಗೆಯಲ್ಲಿ ಕೂಡ ಲಟ್ಟಿಸ್ಕೊಳ್ಬೋದು, ಇಲ್ಲಾಂದರೆ ಪ್ರೆಸ್ಸಿಂಗ್ ಮಿಷನ್ ಬರುತ್ತಲ್ಲ, ಅದರಲ್ಲಿ ಕೂಡ ಪ್ರೆಸ್ ಮಾಡ್ಕೊಳ್ಬೋದು. ಇದನ್ನು ನೀರು ಅಥವಾ ಹಿಟ್ಟು ಅದನ್ನು ಮುಟ್ಕೊಂಡು ತಟ್ಟಲಿಕ್ಕೆ ಬರಲ್ಲ, ಎಣ್ಣೆನೇ ಬೇಕು. ಎಣ್ಣೆನೇ ಒಂಚೂರು ಕೈಗೆ ಮುಟ್ಕೊಂಡು ಈ ಥರ ತಟ್ಕೊಳ್ಬೇಕು. ಇಲ್ಲಾಂದರೆ ನೀವು ಲಟ್ಟಣಿಗೆ ಲಟ್ಟಿಸ್ಕೊಳ್ತೀನಿ ಅಂದರೆ ಅದಕ್ಕೂ ಕೂಡ ಒಂಚೂರು ಎಣ್ಣೆ ಹಚ್ಕೊಂಡು, ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿ ಕೂಡ ಆಗುತ್ತೆ. ಈಗ ನೋಡಿ, ಒಂದು ಬಂಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ನೀವು ಯಾವ ಪ್ಯಾನ್ ಬೇಕಾದ್ರೂ ತೊಗೊಳ್ಳಿಗಿತ್ತು, ನಾನ್ ಸ್ಟಿಕ್ ಇದು ಬಂಡಿ ಬೇಕಾದರೂ ತೊಗೊಳ್ಳಿ. ನೋಡಿ, ಈಗ ನಾನು ಈ ಥರ ಬಿಟ್ಕೊಳ್ತಾ ಇದ್ದೀನಿ.
ನೋಡಿ ಈ ಥರ ಆಗಬೇಕು. ಅದು ಬೆಂದ ಮೇಲೆ ಅದು ತಾನಾಗೇ ಮೇಲ್ಗಡೆ ಬರುತ್ತೆ, ನೀವು ಮಗ್ಚಾಕ್ಲಿಕ್ಕೆ ಹೋಗಬಾರ್ದು. ಹಾಕಿದ ತಕ್ಷಣ ಅದು ಸ್ವಲ್ಪ ಬೆಂದ ಮೇಲೆ ಮೇಲ್ಗಡೆ ಬಂದ ತಕ್ಷಣ ಹಾಗೆ ನೀವು ಮಗ್ಚಾಕ್ಕೊಳ್ಳಿ, ಆಗ ತುಂಬ ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ಕರಡು ಹೋಗಿಬಿಡುತ್ತೆ, ಒಂದೊಂದು ಸಲ ಕರಡು ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ ಈಗ ಈ ಥರ ನೋಡಿ ನಾನು ಮಗ್ಚಾಕಿದ್ದೀನಿ. ಕರಡಿಲ್ಲ ಅಂತಂದರೆ ಹಿಟ್ಟು ಚೆನ್ನಾಗಿ ಬಂದಿದೆ, ಹದ ಬಂದಿದೆ ಅಂತ. ನೋಡಿ ಈಗ ಅತ್ರಾಸ ಹೇಗಾಗಿದೆ ಅಂತ ರೆಡಿಯಾಗಿದೆ ಅಲ್ವಾ. ನಂದು ಬೆಲ್ಲ ತುಂಬ ಕಲರ್ ಇತ್ತು, ಹಾಗಾಗಿ ಈ ಬಣ್ಣ ಬಂದಿದೆ. ಹಾಗಾಗಿ ತುಂಬ ಟೇಸ್ಟ್ ಕೂಡ ಆಗಿದೆ. ನೀವು ಬೆಲ್ಲ ತುಂಬ ಕಲರ್ ಇದ್ದರೆ ಸಕ್ಕರೆ ಮತ್ತು ಬೆಲ್ಲ ಎರಡೂ ಮಿಕ್ಸ್ ಮಾಡ್ಕೊಳ್ಬೋದು. ಸ್ವಲ್ಪ ಬಿಳಿ ಬಣ್ಣ ಬರಬೇಕು, ಇಷ್ಟೊಂದು ಕೆಂಪು ಬಣ್ಣ ಬೇಡ ಅಂತ ಅನ್ನೋರು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಮತ್ತಷ್ಟು ಜನರಿಗೆ ಹೇಳ್ಕೊಡಿ ಈ ಥರ ಮಾಡೋದನ್ನು. ನಮ್ಮ ಚಾನಲ್ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ